ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಕರ್ನಾಟಕ ಅಂಚೆ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. 1135 ಕರ್ನಾಟಕಕ್ಕೆ ಹುದ್ದೆಗೆ ಸಂಬಂಧಪಟ್ಟ ನಾನು ಇಲ್ಲಿ ವಿವರವನ್ನು ಕೊಡುತ್ತೇನೆ. ಯಾವುದೇ ಪರೀಕ್ಷೆ ಇಲ್ಲದೆ 10ನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆ ಎಂಬುದನ್ನು ನಾವು ಕಂಪ್ಯೂಟರ್ ನೋಡೋಣ. ಅದರ ಜೊತೆಗೆ ಇದು ಓವರಾಲ್ ಇಂಡಿಯಾದಲ್ಲಿ ಏನು ಕರೆದಿರ್ತಕ್ಕಂಥ ಪೋಸ್ಟ್ಗಳ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹುದ್ದೆಗಳ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇರೋದು. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೇ ಒಂದು ಲೈಕ್ ಕೊಡಿ. ಕರ್ನಾಟಕ ಅಂಚೆ ಇಲಾಖೆಯ ನೇಮಕಾತಿ 2025 ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಅಂಚೆ ಕಚೇರಿ ನೇಮಕಾತಿ ನಡೆಯುತ್ತಿದೆ. ಸುಮಾರು 1135 ಹುದ್ದೆಗಳ ಅರ್ಜಿಗೆ ಆಹ್ವಾನಿಸಲಾಗಿದೆ. ಆಸಕ್ತಿ ಇದ್ದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ. ಈ ಹುದ್ದೆಗಳಿಗೆ ಸಂಬಂಧಿಸಿಪಟ್ಟಂತೆ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಹಾಗೂ ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಯಾವ ರೀತಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು, ಇದು ಎಲ್ಲದರ ಬಗ್ಗೆ ನೋಟಿಫಿಕೇಶನ್ ಮಾಹಿತಿ ನೀಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವ ಒಂದು ಇಲಾಖೆ ಅಪ್ಪ ಅಂತ ಹೇಳಿದ್ರೆ, ನಿಮಗೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಅಂಚೆ ಇಲಾಖೆ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸಿಂದ ಇದಕ್ಕೆ ನೋಟಿಫಿಕೇಷನ್ನ ಕಾಲ್ಫರ್ ಮಾಡಿದ್ದು. ಲೊಕೇಶನ್ ಬಂದು ಇವೆಲ್ಲವೂ ಬಂದುಬಿಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಓಕೆ, ಕರ್ನಾಟಕದಲ್ಲಿ ಅಂತಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಜಾಬ್ ಲೊಕೇಶನ್ ಇರಲಿದೆ. ಹಾಗಾದರೆ ಟೋಟಲ್ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 1135 ಇಲ್ಲಿ ಹುದ್ದೆಗಿರ್ತಕ್ಕಂಥದ್ದು. ಅದೇ ರೀತಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ನೋಡೋದಾದರೆ 12,000ದಿಂದ 29,380 ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ. ಅದೇ ರೀತಿ ಕರ್ನಾಟಕದ ಎಲ್ಲ ಮಹಿಳೆಯರು ಪುರುಷರು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಿ. ಇದು ನಮ್ಮ ಕರ್ನಾಟಕಕ್ಕೆ ಮೀಸಲಿರುವ ಹುದ್ದೆಗಳು. ಇದೇನು 1135 ಹುದ್ದೆಗಳಿದೆ, ಇದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇದು ಕರ್ನಾಟಕಕ್ಕೆ ಮೀಸಲಿರುವ ಹುದ್ದೆಗಿರ್ತಕ್ಕಂಥದ್ದು. ಯಾರು ಕೂಡ ಮಿಸ್ ಮಾಡದೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಯಾವ್ಯಾವ ಒಂದು ಪೋಸ್ಟನ್ನು ಕಾಲ್ಫರ್ ಮಾಡಿದ್ದಾರಪ್ಪ ನೋಡೋದಾದರೆ, ಡಾಕ್ ಸೇವಕ್ ಮತ್ತು ಇಲ್ಲಿ GDS ಮತ್ತು BBMS ಮತ್ತು ABBMS ಇರ್ತಕ್ಕಂಥ ಅಂದರೆ 2 ಹುದ್ದೆಗಳನ್ನ ಇಲ್ಲಿ ಟೋಟಲ್ ಆಗಿ ಕಾಲ್ಫರ್ಮನ್ನು ಮಾಡಿದ್ದಾರೆ. ಭಾರತೀಯ ಹಾಗೂ ಕರ್ನಾಟಕ ಅಂಚೆ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಇದರ ಒಂದು ವಯೋಮಿತಿ ಬಗ್ಗೆ ನೋಡೋದಾದರೆ ಮಿನಿಮಮ್ ಇಲ್ಲಿ 18ರಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು. ಅದು ಯಾವಾಗಪ್ಪ ಅಂತಂದರೆ ಮಾರ್ಚ್ 3, 2025 ಅನ್ವಯವಾಗುವಂತೆ, ಅಂದರೆ ಮಾರ್ಚ್ 3, 2025 ಅನ್ವಯವಾಗುವಂತೆ ನೀವು 40 ವರ್ಷದ ಒಳಗಡೆ ಇರಬೇಕು. ಓಕೆ, ಮಿನಿಮಮ್ ಇಲ್ಲಿ 18 ವರ್ಷ ಇರಬೇಕು. ಆ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಹಾಗಾದರೆ ಒಂದು ಕ್ವಾಲಿಫಿಕೇಷನ್ ಏನೇನು ಬೇಕು ಅಪ್ಪ ಅಂತಂದರೆ, ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಹತೆ 10th ಪಾಸ್ ಆಗಿರಬೇಕು. ಅಂದರೆ ನೀವು ಇಲ್ಲಿ SLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಈ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರೆ, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂದರೆ, ಮೆರಿಟ್ ಆಧಾರದ ಮೇಲೆ ಮತ್ತು ದಾಖಲೆ ಪರಿಶೀಲನೆ ನಡೆಸಿ ಹಾಗೂ ಸಂದರ್ಶನ. ನೀವು ತೊಗೊಂಡಿರ್ತಕ್ಕಂಥ SLCಯಲ್ಲಿ ತೊಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ, ಅಂದರೆ ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಕಟಪ್ ಲಿಸ್ಟನ್ನು ಮಾಡ್ತಾರೆ. ಆ ಮೆರಿಟಲ್ಲಿ ಯಾರೆಲ್ಲ ಕೂತ್ಕೊಳ್ತೀರಿ ಅಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಅಪ್ಲಿಕೇಶನ್ ಫೀ, ಯಾರೆಲ್ಲ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ, ಈ ಥರ ಎಲ್ಲ ವರ್ಗಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಇಲ್ಲಿ 100 ರೂಪಾಯಿ ಏನು ಅರ್ಜಿ ಶುಲ್ಕವಿದೆ. ಅಂದರೆ ಇದು ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕ, ತೃತೀಯ ಲಿಂಗ ಮತ್ತು ಮಹಿಳೆಯರು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗಾದರೆ ಪಾವತಿಸುವ ವಿಧಾನ, ಈ ಆನ್ಲೈನ್ ಅಪ್ಲಿಕೇಶನ್ ಏನು ಫೀ ಇದೆಯಲ್ಲ, ಇದು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಈ ಆನ್ಲೈನ್ ಮುಖಾಂತರ ಹೇಗಪ್ಪ ಅಂತಂದರೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ತಮ್ಮ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ 100 ರೂಪಾಯಿ ಅರ್ಜಿ ಶುಲ್ಕವಿದೆ, ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬಹುದಾಗಿದೆ. ಹಾಗಾದರೆ ಈ ಅಪ್ಲಿಕೇಶನ್ ಕೂಡ ಹೇಗೆ ಹಾಕಬೇಕಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆನ್ಲೈನಲ್ಲಿ ಮೂಲಕ ಅರ್ಜಿ ಬಯಸುವ ಅಭ್ಯರ್ಥಿಗಳು ಈ ವೆಬ್ಸೈಟು ನನ್ನ ಯೂಟ್ಯೂಬಲ್ಲಿ ಮತ್ತು ನನ್ನ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಒಂದು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10/2/2025 ಪ್ರಾರಂಭವಾಗಿದ್ದು, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಮಾರ್ಚ್ 2025 ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಮುಖ್ಯವಾಗಿ ಏನಪ್ಪ ಅಂದರೆ, ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ. ಇನ್ನೊಂದು ಬಹುಮುಖ್ಯವಾಗಿ ನಾನು ಕರ್ನಾಟಕ ಡಿಸ್ಟಿಕ್ ವೈಸ್ ಕ್ಯಾಟಗರಿ ವೈಸ್ ಪೋಸ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ. ಓಕೆ, ನಾನು ನಿಮಗೆ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ, ಅದು ನಾನು ಇಲ್ಲಿ
ಕರ್ನಾಟಕಕ್ಕೆ ಸ್ಟೇಟ್ ವೈಸ್ ಇರ್ತಕ್ಕಂಥ ಅಂದರೆ ಯಾವ ಜಿಲ್ಲೆಗೆ ಮತ್ತು ಯಾವ ಕ್ಯಾಟಗರಿ ಎಷ್ಟು ಹುದ್ದೆ ಎಂಬುದನ್ನು ನಾನು ಅಲ್ಲಿ ಹೇಳಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ನೋಡೋಣ. ಓಕೆ, ಮತ್ತು ಈ ಕರ್ನಾಟಕ ಸ್ಟೇಟ್ ವೈಸು ಮತ್ತು ಕ್ಯಾಟಗರಿ ವೈಸು ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ನೋಡೋಣ. ಓಕೆ, ಅಥವಾ ಗಮನ ಇಟ್ಟುಕೊಳ್ಬೋದು. ನಿಮಗೆ ಇದರಲ್ಲಿ ಬಹುಮುಖ್ಯವಾಗಿ ಯಾರಿಗೆಲ್ಲ ಇಲ್ಲಿ ಯಾವ ಒಂದು ಡಿಸ್ಟಿಕ್ಕು ಮಿಸ್ ಆಗಿದ್ರೆ ಅಥವಾ ಡಿಸ್ಟಿಕ್ ಇಲ್ಲಿ ಬಂದಿಲ್ಲ ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ನಮ್ಮನ್ನು ಇದು ಮಾಡಿ ಅದರ ಡೀಟೇಲ್ಸ್ನ ಮತ್ತೆ ಕೊಡುತ್ತೇನೆ. ಓಕೆ, ಮೊದಲನೇದಾಗಿ ನಾವು ನೋಡೋದಾದರೆ ಬಾಗಲಕೋಟೆ ತೊಗೊಳ್ಳೋಣ. EWS ಏನು ಪೋಸ್ಟ್ ಇಲ್ಲಿ 4 ಇರ್ತಕ್ಕಂಥದ್ದು, ಇವರಿಗೆ ಮತ್ತು ಇಲ್ಲಿ 11 ಹುದ್ದೆ ಇರ್ತಕ್ಕಂಥದ್ದು, SCಗೆ 3, STಗೆ 1, OBCಗೆ 4, PWDಗೆ ಇಲ್ಲಿ 1 ಹುದ್ದೆ ಇರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಬಳ್ಳಾರಿ ಡಿಸ್ಟಿಕ್ಕಿಗೆ ಎಷ್ಟು ವೇಕೆನ್ಸಿಗಳಿದಾವಪ್ಪ ಅಂದರೆ PWDಗೆ 1, SCಗೆ 7, STಗೆ 2, EWSಗೆ 6, ಇವರಿಗೆ 15 ಹುದ್ದೆ ಇರ್ತಕ್ಕಂಥದ್ದು. ಬೆಂಗಳೂರಿಗೆ ಇರ್ತಕ್ಕಂಥ ಹುದ್ದೆಗಳು ಇಲ್ಲಿ OBCಗೆ 2 ಇರ್ತಕ್ಕಂಥದ್ದು, EWSಗೆ 1, ಇವರಿಗೆ 1 ಹುದ್ದೆ ಇರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ SCಗೆ 3, ಇವರಿಗೆ 11, OBCಗೆ 6, EWSಗೆ 4, STಗೆ 2, PWD ಅಭ್ಯರ್ಥಿಗಳಿಗೆ 1 ಹುದ್ದೆ ಇರ್ತಕ್ಕಂಥದ್ದು. ಅದೇ ರೀತಿ ಬೆಂಗಳೂರು ಈಸ್ಟ್ OBCಗೆ 21, SCಗೆ 11, STಗೆ 4, EWSಗೆ 3, PWD ಅಭ್ಯರ್ಥಿಗಳು ಇಲ್ಲಿ 0 ಹುದ್ದೆಗಳಿರ್ತಕ್ಕಂಥದ್ದು. ಬೆಂಗಳೂರು ಸೌತ್ SCಗೆ 8 ಹುದ್ದೆ, STಗೆ 2, OBC 14, ಇವರಿಗೆ 22, EWSಗೆ 0 ಕೆಟಗರಿಗೆ 0 ಹುದ್ದೆಗಳನ್ನು ನೀಡಲಾಗಿದೆ. ಹಾಗಾದರೆ ಬೆಂಗಳೂರು ವೆಸ್ಟ್ಗೆ ಇರ್ತಕ್ಕಂಥದ್ದು ಹುದ್ದೆ ನೋಡೋದಾದರೆ PWD 1, SCಗೆ 4, STಗೆ 0, ಇವರಿಗೆ 5, OBCಗೆ 3 ಹುದ್ದೆ ಇರ್ತಕ್ಕಂಥದ್ದು. ಬೀದರ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ OBCಗೆ 9, ಇವರಿಗೆ 10, STಗೆ 0, EWSಗೆ 3 ಮತ್ತು SCಗೆ 2 ಹುದ್ದೆ ಇರ್ತಕ್ಕಂಥದ್ದು. ಚನ್ನಪಟ್ಟಣ ಇವರಿಗೆ 14, STಗೆ 3, OBCಗೆ 5, SCಗೆ 4 ಮತ್ತು PWDಗೆ 1, EWSಗೆ 3 ಹುದ್ದೆ ಇರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾದರೆ EWSಗೆ 5, STಗೆ 5, OBCಗೆ 10, ಇವರಿಗೆ 15, PWDಗೆ 0 ಇರ್ತಕ್ಕಂಥದ್ದು. ಚಿಕ್ಕೋಡಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ OBCಗೆ 7, SCಗೆ 1, ಇವರಿಗೆ 9, STಗೆ 1. ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು SCಗೆ 5, OBCಗೆ 9, ಇವರಿಗೆ 15, STಗೆ 1, EWSಗೆ PWDಗೆ ಇಲ್ಲಿ ದಾವಣಗೆರೆ ಮತ್ತು ಕೆಆರ್ ಆಫೀಸ್ಗೆ ಇರ್ತಕ್ಕಂಥದ್ದು, ಇವರಿಗೆ 14, OBCಗೆ 9, SCಗೆ 6, STಗೆ 1, EWSಗೆ ಇಲ್ಲಿ 4 ಹುದ್ದೆ ಇರ್ತಕ್ಕಂಥದ್ದು. ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ OBCಗೆ 6, STಗೆ 2, SCಗೆ 2, STಗೆ 2, EWSಗೆ 2, ಇವರಿಗೆ 15, PWDಗೆ 2 ಹುದ್ದೆ ಇರ್ತಕ್ಕಂಥದ್ದು. ಗದಗ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ SCಗೆ 1, OBCಗೆ 1, ಇವರಿಗೆ 3, EWSಗೆ 3, STಗೆ 0 ಮತ್ತು PWDಗೆ ಇಲ್ಲಿ 1 ಹುದ್ದೆ ಇರ್ತಕ್ಕಂಥದ್ದು. ಗೋಕಾಕಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ನೋಡೋದಾದರೆ ಇವರಿಗೆ ಇಲ್ಲಿ 3 ಹುದ್ದೆಗಳನ್ನು ಕರೆದಿದ್ದಾರೆ. ಹಾಸನ ಜಿಲ್ಲೆಗೆ ನೋಡೋದಾದರೆ ಇವರಿಗೆ 23, OBCಗೆ 4, SCಗೆ 8, STಗೆ 7, PWDಗೆ 8 ಹುದ್ದೆ ಇರ್ತಕ್ಕಂಥದ್ದು. ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ SCಗೆ 4, OBCಗೆ 5, STಗೆ 1, ಇವರಿಗೆ 9, EWSಗೆ 1 ಹುದ್ದೆ ಇರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ನೋಡೋದಾದರೆ ಇವರಿಗೆ 12, OBCಗೆ 6, SCಗೆ 4, STಗೆ 2, EWSಗೆ 3 ಹುದ್ದೆ ಇರ್ತಕ್ಕಂಥದ್ದು. ಕಾರವಾರ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹುದ್ದೆಗಳು ನೋಡೋದಾದರೆ OBCಗೆ 9, SCಗೆ 3, STಗೆ 4, ಇವರಿಗೆ 13, EWSಗೆ 3 ಹುದ್ದೆ ಇರ್ತಕ್ಕಂಥದ್ದು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ SCಗೆ 5, OBCಗೆ 9, STಗೆ 3, ಇವರಿಗೆ 12, EWS ಅಭ್ಯರ್ಥಿ 4 ಹುದ್ದೆಯನ್ನು ಕಲ್ಪನೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ OBCಗೆ 3, SCಗೆ 14, STಗೆ 5, ಇವರಿಗೆ 21, PWDಗೆ 2, EWSಗೆ 5 ಹುದ್ದೆ ಇರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ OBCಗೆ 5, ಇವರಿಗೆ 10, SCಗೆ 5, STಗೆ 1, EWSಗೆ 1 ಹುದ್ದೆ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ OBCಗೆ 14 ಹುದ್ದೆಗಳು, SCಗೆ 4, STಗೆ 3, EWSಗೆ 6 ಹುದ್ದೆ, ಇವರಿಗೆ ಇಲ್ಲಿ 16 ಹುದ್ದೆ ಇರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಹುದ್ದೆಗಳ ಬಗ್ಗೆ ನೋಡೋದಾದರೆ SCಗೆ 2, OBCಗೆ 1, SCಗೆ 4, ಇವರಿಗೆ 11, EWS ಅಭ್ಯರ್ಥಿಗಳಿಗೆ ಇಲ್ಲಿ 5 ಹುದ್ದೆಯನ್ನು ಕರೆದಿದ್ದಾರೆ. ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಪೋಸ್ಟ್ ಬಗ್ಗೆ ನೋಡಿದರೆ OBCಗೆ 10, ಇವರಿಗೆ 20, SCಗೆ 6, STಗೆ 2, PWDಗೆ 1, EWS ವಿದ್ಯಾರ್ಥಿಗಳಿಗೆ ಇಲ್ಲಿ 6 ಪೋಸ್ಟ್ನ ಕಲ್ಪನೆ ಮಾಡಿದ್ದಾರೆ. ನಂಜನಗೂಡು ಬಗ್ಗೆ ನಾವಿಲ್ಲಿ ನೋಡೋದಾದರೆ ಇವರಿಗೆ 17, SCಗೆ 5, OBCಗೆ 8, EWSಗೆ 2, STಗೆ 3 ಹುದ್ದೆನ ಕಲ್ಪನೆ ಮಾಡಿದ್ದಾರೆ.
ಪುತ್ತೂರು ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದರೆ ಎಸ್ ಸಿಗೆ 5, ಒ ಬಿ ಸಿಗೆ 15, ಯು ಆರ್ಗೆ 20, ಎಸ್ ಟಿಗೆ 4, ಇ ಡಬ್ಲ್ಯೂ ಸಿಗೆ 6 ಹುದ್ದೆ ಇರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆ ಬಗ್ಗೆ ನೋಡೋದಾದರೆ ಯು ಆರ್ಗೆ 6, ಒ ಬಿ ಸಿಗೆ 5, ಇ ಡಬ್ಲ್ಯೂ ಸಿಗೆ 2 ಹುದ್ದೆ ಮತ್ತು ಆರ್ ಎಮ್ ಎಸ್ ಬಿ ಜಿಗೆ ಇರ್ತಕ್ಕಂಥದ್ದಪ್ಪ ಅಂತ ಹೇಳಿದ್ರೆ ಇ ಡಬ್ಲ್ಯೂ ಸಿಗೆ 2, ಒ ಬಿ ಸಿಗೆ 6, ಎಸ್ ಸಿಗೆ ಇಲ್ಲಿ 2 ಮತ್ತು ಯು ಆರ್ಗೆ 13, ಎಸ್ ಟಿಗೆ 1 ಹುದ್ದೆ ಇರ್ತಕ್ಕಂಥದ್ದು. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೋಡೋದಾದರೆ ಯು ಆರ್ಗೆ 16, ಒ ಬಿ ಸಿಗೆ 8, ಎಸ್ ಸಿಗೆ 6, ಎಸ್ ಟಿಗೆ 2, ಇ ಡಬ್ಲ್ಯೂ ಸಿಗೆ 4 ಹುದ್ದೆ ಇರ್ತಕ್ಕಂಥದ್ದು. ಸಿರಿಸಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಎಸ್ ಟಿಗೆ 8, ಒ ಬಿ ಸಿಗೆ 6, ಎಸ್ ಟಿಗೆ 2, ಯು ಆರ್ಗೆ 10, ಪಿ ಡಬ್ಲ್ಯೂ ಡಿಗೆ 3, ಇ ಡಬ್ಲ್ಯೂ ಎಸ್ಗೆ 3 ಹುದ್ದೆ ಇರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ಪೋಸ್ಟ್ ಬಗ್ಗೆ ನೋಡೋದಾದರೆ ಯು ಆರ್ಗೆ 27, ಒ ಬಿ ಸಿಗೆ 8, ಎಸ್ ಸಿಗೆ 16, ಎಸ್ ಟಿಗೆ 6, ಇ ಡಬ್ಲ್ಯೂ ಎಸ್ಗೆ 6, ಪಿ ಡಬ್ಲ್ಯೂ ಡಿಗೆ 1 ಹುದ್ದೆ ಇರ್ತಕ್ಕಂಥದ್ದು. ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಪೋಸ್ಟ್ ಬಗ್ಗೆ ನೋಡೋದಾದರೆ ಯು ಆರ್ಗೆ 26, ಎಸ್ ಸಿಗೆ 9, ಎಸ್ ಟಿಗೆ 2, ಒ ಬಿ ಸಿಗೆ 3, ಇ ಡಬ್ಲ್ಯೂ ಸಿಗೆ 5 ಹುದ್ದೆ ಇರ್ತಕ್ಕಂಥದ್ದು. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಪೋಸ್ಟ್ ಬಗ್ಗೆ ನೋಡೋದಾದರೆ ಯು ಆರ್ಗೆ 10, ಒ ಬಿ ಸಿಗೆ 2, ಎಸ್ ಸಿಗೆ 3, ಇ ಡಬ್ಲ್ಯೂ ಸಿಗೆ 3, ಎಸ್ ಟಿಗೆ 6, ಪಿ ಡಬ್ಲ್ಯೂ ಡಿಗೆ 2 ಹುದ್ದೆ ಇರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಪೋಸ್ಟ್ ಬಗ್ಗೆ ನೋಡೋದಾದರೆ ಒ ಬಿ ಸಿಗೆ 4, ಎಸ್ ಸಿಗೆ 2, ಯು ಆರ್ಗೆ 8, ಎಸ್ ಟಿಗೆ 1, ಇ ಡಬ್ಲ್ಯೂ ಎಸ್ಗೆ 2 ಮತ್ತು ಪಿ ಡಬ್ಲ್ಯೂ ಡಿಗೆ 1 ಹುದ್ದೆ ಇರ್ತಕ್ಕಂಥದ್ದು. ಇದು ನಾನು ಎಲ್ಲನೂ ಮಾಹಿತಿಯನ್ನು ಕೊಟ್ಟಿರುತ್ತೇನೆ. ಕರ್ನಾಟಕಕ್ಕೆ 1135 ಹುದ್ದೆ ಇರ್ತಕ್ಕಂಥದ್ದು. ಅದರಲ್ಲಿಯೂ ಯಾವ ಒಂದು ಜಿಲ್ಲೆಗೆ ಯಾವ ಒಂದು ಕೆಟಗರಿಗೆ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಎಂಬುದನ್ನು ನಾನಿಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಹೇಳಿದ್ದೇನೆ. ಅದರಲ್ಲಿಯೂ ನಾನು ಈ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಪ್ಪ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟ ಏನು ವೇಕೆನ್ಸಿ ಅದಾವ ಇಲ್ಲ ಕನ್ಫರ್ಮ್ ಮಾಡಿಕೊಳ್ಳಿ. ಆ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಜಿಲ್ಲೆಗೆ ಆ ಕೆಟಗರಿ ವೈಸು ಪೋಸ್ಟ್ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಆ ಕೆಟಗರಿ ವೈಸಲ್ಲಿ ನಿಮಗೆ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ನಿಮಗೆ ಯಾವ ಒಂದು ಕೆಟಗರಿಗೆ ಎಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ ಆ ಹುದ್ದೆಗೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಗುಲ್ಬರ್ಗನೋ, ಬೀದರೋ, ರಾಯಚೂರು, ಯಾದಗಿರಿ ಯಾರ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿದ್ದರೆ ನೀವು ಬೇರೆ ಜಿಲ್ಲೆಯ ಒಂದು ಪೋಸ್ಟ್ ನಿಮ್ಮನ್ನು ಜಾಸ್ತಿ ಇದ್ದಿದ್ರೆ ನೀವು ಅಲ್ಲಿ ಕೂಡ ಚೂಸ್ ಮಾಡ್ಕೋಬೋದಾಗಿದೆ. ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಅದೇ ಜಿಲ್ಲೆಯಲ್ಲಿ ಹಾಕೋಬೇಕಂತೇನಿಲ್ಲ. ಸೊ ಕೆಟಗರಿ ವೈಸು ಬೇರೆ ಜಿಲ್ಲೆಗಳಿಗೆ ಜಾಸ್ತಿ ವೇಕೆನ್ಸಿ ಇದ್ದರೆ ನೀವು ಆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥದ್ದೇನು ಪೋಸ್ಟ್ಗಳಿಗೆ ನೀವು ಇಲ್ಲಿ ಚೂಸನ್ನು ಮಾಡ್ಕೋಬೋದಾಗಿದೆ ಪೋಸ್ಟಿಂಗಲ್ಲಿ. ಓಕೆ, ಸೊ ಹಾಗಾಗಿರೋದ್ರಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಮಾಹಿತಿಯನ್ನು ತಾವು ತಲೆ ಇಟ್ಕೊಂಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ. ಯಾಕಪ್ಪ ಅಂದರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೀವು SLC ತೊಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಇಲ್ಲಿ ಕಟ್ ಆಫ್ ಲಿಸ್ಟ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರೋದ್ರಿಂದ ಯಾರೂ ಕೂಡ ಮಿಸ್ ಮಾಡದೆ ಏನಿದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಪೋಸ್ಟ್ ಆಫೀಸಿಂದ ನೀವು ಈ ಉದ್ಯೋಗವನ್ನು ಮಿಸ್ ಮಾಡ್ಕೋಬೇಡಿ. ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.